ಈ ವಿಷಯವಾಗಿ ಸುಮ್ಮನೆ ನನಗೆ ಅವ್ರ ಮೇಲೂ ದೂರದಲ್ಲ, ಯಾರ ಮೇಲೂ ದೂರದಲ್ಲ, 100% ಸುಳ್ಳು. ಅವ್ರ ಇಷ್ಟ ನನಗೆ ಭೇಟಿನೂ ಆಗಿಲ್ಲ. ಈ ವಿಷಯ ಬಗ್ಗೆ ನನ್ಗೆ ಪ್ರಸ್ತಾಪನೆ ಆಗಿಲ್ಲ. ನಾನ್ ನಿಮ್ಗೆ ಎಷ್ಟು ಮಾಧ್ಯಮದವ್ರು ಗೊತ್ತು, ದೇವರಾಜೇಗೌಡ ನನಗೆ ಗೊತ್ತಾಗಿದ್ದು ಇವೆಲ್ಲ ಇದಾವೆ, ಟಿವಿಲ್ ಬಿಡ್ತೀನಿ, ಅಲ್ಲಿ ಬಿಡ್ತೀನಿ, ಎಲೆಕ್ಷನ್ ಟೈಮಲ್ಲಿ ಬಿಡ್ತೀನಿ, ಅದೇ ಟಿವಿ ಮುಖಾಂತರ ನೋಡಿ ಅಷ್ಟೇ ಸಹ ಮಾಹಿತಿ ನಮ್ಗೆ ಗೊತ್ತಿರೋದು. ತನಿಖೆಗೆ ನಾನು ಸಿದ್ಧ ಅಂತ ನಾನೇ ಹೇಳ್ತಾ ಇದ್ದೀನಿ. ಯಾವ ತನಿಖೆ ಎದುರಿಸಿದ್ರು ನಾನು ಸಿದ್ಧ. ಯಾವ ಪರಿಚಯ ಇದ್ದಿದ್ದು ಇವ್ರು ಅಂತ ಹೇಳಿದ್ರೆ, ಇವರು ಅದೇ ಆಸ್ತಿ ಪ್ರಕರಣ ಏನೋ ಆಯ್ತಲ್ಲ, ಅವಾಗ ಒಂದ್ಸಲಿ ಕರೆ ಮಾಡಿದ್ರು. ಅದು ಯಾವ್ದೋ ನಂಗೆ ಡಾಕ್ಯುಮೆಂಟೇಶನ್ ಇದ್ರಲ್ಲಿ ಕೊಡಿಸ್ತಾ ಇಲ್ಲ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ, ನೀವು ಕೊಡಿಸಿ ಅಂತ ಇವರಾಗೆ ನನಗೆ ಕರೆ ಮಾಡಿದ್ಬಿಟ್ರೆ ಇವತ್ತವರೆಗೂ ಅವ್ರ ಫೋನ್ ನಂಬರ್ ಸಹ ನನ್ನ ಫೋನಲ್ಲಿ ಇಲ್ಲ. ಅವರು ನಾನು ಎದುರುದು ಸಿಕ್ಕರು ಸಹ ನಾನು ಮಾತಾಡಿದ್ರು. ಅವ್ರೇನೋ ಏನು ಹೇಳ್ತಾರಲ್ಲ, ಒಂದು ತತ್ವ ಸಿದ್ಧಾಂತ ಇಲ್ದ ರಾಜಕಾರಣಿನೂ ಒಪ್ತಿಲ್ಲೋ ನನಗೆ ಗೊತ್ತಿಲ್ಲ. ಅವರು ಹಿಂದೂ ಸಲ್ಲುತ್ತ ನನ್ನ ಮೇಲೆ ಆರೋಪ ಮಾಡ್ತಾರೆ, ಆದ್ರೆ ನಾನು ಅವ್ರ ಮೇಲೆ ಆರೋಪ ಮಾಡಕ್ಕೆ ಇಷ್ಟ ಇಲ್ಲ. ಅವ್ರು ಯಾವತ್ತೂ ನನ್ಗೆ ಈ ವಿಷಯದಲ್ಲಿ ಮಾತಾಡಿಲ್ಲ, ನನ್ಗೆ ಇದ್ರ ಬಗ್ಗೆ ಚರ್ಚೆ ಅವರು ಮಾಡಿಲ್ಲ. ಅವೆಲ್ಲ ಸುಮ್ಮನೆ ಸುಳ್ಳು ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಪುಟ್ಟಿಯಣ್ಣ ಅವರು ನಮ್ಗೆ ಒಂದು ಮಂಚೂರಿ ನಾಯಕರು ನಮ್ಮ ಒಡೆಯರ್ ತಾಲೂಕಿನಲ್ಲಿ. ಅವ್ರ ಹೆಸರು ಕಪ್ಪು ಮಸಿ ಬೆಳೆಯಕ್ಕೆ ಇವರು ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಅದ್ ಬಿಟ್ರೆ ಅವ್ರ ವೈಯಕ್ತಿಕವಾಗಿ ಅವ್ರಿಗೆ ಈ ಚುನಾವಣೆ ಗೆಲ್ಲಿಸ್ಕೋಬೇಕು, ನಾನು ಯಾಕಂದ್ರೆ ಈ ಒಡೆಯರ್ ಜವಾಬ್ದಾರಿ ನಾನು ಅವ್ರಿಗೆ ಕೊಟ್ಟಿದ್ದೆ, ನಾನು ಬೇರೆ ತಾಲೂಕು ಹೋಗ್ಬೇಕು ಅಂತ. ಅವ್ರು ಹಾಗಾಗಿ ಹಳ್ಳಿಯಲ್ಲಿ ತಿರ್ಗೋದು, ಹೋಬಳಿ ವಾರ ತಿರ್ಗೋಂತ ಅವ್ರಿಗೆ ಆ ತಲೆ ಬಿಸಿಲು ಅವ್ರಿದ್ರು. ಅವ್ರಿಗೆ ಯಾಕೆ ಬೇಕಿವೆಲ್ಲ? ಅದೆಲ್ಲ ಸುಳ್ಳು. ಅವರು 100% ಅದೆಲ್ಲ ಸುಳ್ಳು. ನಾನಂತೂ ಅದನ್ನ ಒಪ್ಕೊಳ್ಳೋದು. ನನ್ಗೆ ಕರೆ ಮುಖಾಂತರನಾಗಿರ್ಬೋದು, ವೈಯಕ್ತಿಕವಾಗಿ ಸಿಗ್ಗಾಗಿರ್ಬೋದು, ಯಾವ ಒಬ್ಬ ಸಂತ್ರಸ್ತರು ಮಾಡಿದ್ದಾರೆ 100%. ಇದು ನಾನು ಅನ್ಅಫಿಷಿಯಲ್ ಆಗಿ ಮಾತಾಡಿದ್ರೆ ಭಗವಂತ ನಾನೇ ಶುದ್ಧ ಸುಳ್ಳು ನನ್ನ ಮೇಲೆ ಆರೋಪ ಮಾಡ್ತಾರೆ. ಯಾವ ಸಂತ್ರಸ್ತ ನಾನು ಸುಮ್ಮನೆ ಅವ್ರ ಮೇಲೆ ಯಾಕೆ ನನ್ನ ಸಂತ್ರಸ್ತರನ್ನ ದೂರ್ಬೇಕು? ಯಾರೊಬ್ರು ಅವ್ರು ಸಹ ಸಹಾಯ ಮಾಡಿ ಅಂತ ಯಾರು ಫೋನ್ ಮಾಡಿಲ್ಲ. ಆ ಹೋಟ್ಲು ಅದೆಲ್ಲ ಹಸಿ ಸುಳ್ಳು. ನಾನು ಇಷ್ಟು ಮಟ್ಟಿಗೆ ರಾಜಕಾರಣದ, ನಾನು ಇಷ್ಟು ವರ್ಷ ಆಯ್ತು ರಾಜಕಾರಣ ಬರಲಿ, ಹಿಂಗೊಬ್ರ ಮೇಲೆ ಇಷ್ಟು ದೊಡ್ಡ ಆರೋಪ ಸುಳ್ಳು ಮಾಡ್ತಾರೆ. ನನ್ಗೆ ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ರಾಜಕೀಯದಲ್ಲಿ. ಅದು ಯಾರೋ ಇಂಥವ್ರು ಈ ಒಂದು ಸಣ್ಣ ರಾಜಕಾರಣಿಗಳಿಂದ. ಅದಕ್ಕಿಂತ ಮುಂಚೆ ಬಿಜೆಪಿ ಅನ್ನೋರು, ಇವಾಗ ನೋಡಿದ್ರೆ ಮತ್ತೆ ಕಾಂಗ್ರೆಸ್ ಮೇಲೆ ತಿರುಗಿದವರು. ಇದೆಲ್ಲ ರಾಜಕೀಯದ ಶ್ರದ್ಧೆ ಅಂತ. ಅಲ್ಲಿ ಒಳೊಳಗೆ ಏನಾಗಿದೆ ಅನ್ನೋದು ನನಗೂ ಗೊತ್ತಿಲ್ಲ. ಜನ ಗುಸ್ಗುಸು ಅಂತ ಏನೇನೋ ಮಾತಾಡ್ತಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಒಟ್ನಲ್ಲಿ ಏನೋ ಆರೋಪ ಏನೋ ಒಂದು ಈ ತನಿಖೆನ ದಿಕ್ತಪ್ಸುವಂತ ಕೆಲಸವನ್ನ, ಈ ಜವಾಬ್ದಾರಿನ ಇವ್ರು ವಹಿಸ್ಕೊಂಡಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ. ನಾನು ಅದನ್ನು ನೋಡಿದೆ, ಅದು 100% ಸುಳ್ಳು. ಅವರೇ 2ನೇ ಹಂತದ ಚುನಾವಣೆಯಲ್ಲಿ ಅವರು 25% ಗೆಲ್ಸ್ಕೋಬೇಕು ಅಂತ ಒಂದು ಪಣ ತೊಟ್ಟಿದ್ದಾರೆ ಮನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಆ ಬಗ್ಗೆ ಗಮನ ಹರಿಸಿದ್ದಾರೆ. ಆಮೇಲೆ ಹಾಸನ ಕ್ಷೇತ್ರ ಚುನಾವಣೆ ಮುಗ್ದೋಗಿತ್ತು. ಅವ್ರು 2ನೇ ಹಂತದ ಚುನಾವಣೆ ಬಿಸಿ ಆಗಿದ್ರು. ಅವ್ರಿಗೆ ಯಾಕೆ ಹಾಸನ ಕ್ಷೇತ್ರದ ಚುನಾವಣೆ ಮುಗ್ದೋಗಿದೆ, ಎಲ್ಲ ಆಗೋಗಿದೆ, ಅವ್ರು ಏನಕ್ಕೆ ಇದನ್ನ ತಲೆ ಕೆಡಿಸ್ಕೊಳ್ತಾರೆ? ಅದೆಲ್ಲ ಸುಳ್ಳು. ಆಮೇಲೆ ಅವರು ಹೇಳಿದ್ರು ಯಾವ್ದು ತನಿಖೆ ಬಗ್ಗೆ ಏನೋ ಹೇಳ್ತಾ ಇದ್ದಾರೆ. ಯಾವ ತನಿಖೆಗಾಗಿ ಸರ್ಕಾರ ನಿರ್ಧಾರ ನಾವೆಲ್ಲ ಬದ್ಧವಾಗಿರ್ತೀವಿ. ಯಾವ ತನಿಖೆ? ಸಿಬಿಐ ತನಿಖೆ ಒತ್ತಾಯ ಮಾಡಿದ್ದಾರೆ. SIT ಆಗಿರ್ಬೋದು, CBI ಆಗಿರ್ಬೋದು, ಇನ್ನೊಂದು ಸರ್ಕಾರ ತೀರ್ಮಾನ ಮಾಡಿದ್ರೆ ಸರ್ಕಾರ ತೀರ್ಮಾನ ತಲೆ ಬಾಗ್ಲೇಬೇಕಲ್ಲ. ಅದೆಲ್ಲ ಸುಳ್ಳು. ಸುಮ್ನೆ ನಾವು ಯಾರ ಮೇಲೂ ಅವ್ರೇನೋ ಆರೋಪ ಮಾಡಿದ್ರು, ನಾನು 3 ಜನದ ಮೇಲೆ ಆರೋಪ ಮಾಡ್ಬೋದು, ಅದೆಲ್ಲ ಸುಳ್ಳು. ನಾನು ಒಬ್ಬ ಎದ್ದಿಗೆ ಸಿಟ್ಕೊಂಡು ರಾಜಕಾರಣ ಮಾಡುವಂತ ವ್ಯಕ್ತಿ. ನಾವು ಆ ರೀತಿ ಯಾರು ನನ್ಗೆ ಅದೆಲ್ಲ ಮಾಡಿ, ಇದು ನಿನ್ನೆಯಿಂದಾನೇ ಈ ಹೆಸರು, ನನ್ನ ಹೆಸರು ತುಳುಕ್ ತಗೊಂಡು ನನ್ನ ಹೆಸರು ಬಂದಿತ್ತು. ಇಷ್ಟ ದಿವಸ ಇದು ಇಲ್ಲೇ ಇರ್ಲಿಲ್ಲ. ನಾನು ಪಾಪ ಮಾಧ್ಯಮದವ್ರು ಕೇಳಿದಾಗ ನನ್ಗೆ ಇದ್ರ ಬಗ್ಗೆ ಮಾತಾಡೋದು ನನ್ಗೆ ಇಷ್ಟ ಇಲ್ಲ ಅಂತಾನೆ ಹೇಳ್ತಿದ್ದೆ ಹೊರತು, ನಾನು ಹೇಳ್ತಾ ಇದ್ದೀನಿ ಬಿಡ್ಲಿ, ಅವ್ರು ಹೇಳ್ ಕಡೆ ನಾನೇ ಬರ್ತೀನಿ. ನಾನು ಚರ್ಚೆಗೆ ಸಿದ್ಧನಿದ್ದೀನಿ. ನನ್ನ ಮುಂದೆ ಕುತ್ಕೊಂಡು ನನಗೆ ದಾಖಲೆ ತೋರಿಸ್ಲಿ, ಇಂಥ ಕಡೆ ಹೋಗಿದ್ಯಾ, ಇಂಥ ಭೇಟಿ ಮಾಡಿ ತೋರಿಸ್ಲಿ. ನಾನು ಸಿದ್ಧ, ಅದಕ್ಕೆ ಚರ್ಚೆಗೂ ಸಿದ್ಧ. ನಾನು ಒಪ್ಕೋತೀನಿ ಹಂಗೇನಾದ್ರು ಮಾಡಿದ್ರೆ. ಇವ್ರು ಏನು ಆರೋಪ ಇಲ್ಲ. ಏನು ಈಗ ನಾನೇ ಹೇಳಿದ್ನಲ್ಲ, ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ, CCTV ಇರ್ತದೆ, ಅದು ಹೈವೇ ಬೇರೆ ಇದೆ. ಆಗ ಹೋಗಿ ಬಂದಿರೋದೆಲ್ಲ ಗೊತ್ತಾಗ್ತದೆ. 30 days CCTV ಸರ್ವೆ ಸಿದ್ಧೇ ಇರ್ತದೆ. ಯಾವ್ದೇ ಒಂದು ಇದಾಗಿದ್ರೆ, ಒಂದು CCTV ಅನ್ನೋದು ಇದಿದ್ರೆ ತೆಗಿಸ್ಲಿ, ನೋಡ್ಲಿ. ಅದ್ರಲ್ಲಿ ನಾನು ಬಂದಿದ್ರೆ ಆಗ್ಲಿ, ಅದನ್ನ ಸಾಕ್ಷಿ ಸಮೇತ ಕೊಡ್ಲಿ, ಅದನ್ನು ತನಿಖೆ ಆಗ್ಲಿ. ತನಿಖೆಯಲ್ಲಿ ಯಾರು ತಪ್ಪಿತಸ್ಥಿರ್ತಾರೋ ಅವ್ರಿಗೆ ಶಿಕ್ಷೆ ಆಗ್ಲಿ. ನಾನಂತೂ ಇಷ್ಟಕ್ಕೆಲ್ಲ ಈ ಗೊಜ್ಜೆ ರಾಜಕಾರಣಕ್ಕೆ ನೇರ ಕಾರಣ ದೇವರಾಜೇಗೌಡ. ನಿನ್ನೆ ನಡೆದಿರುವಂತಹ ಏನ್ ಈ ಗೊಜ್ಜೆ ರಾಜಕಾರಣ ಅಂತ ಹೇಳ್ತಾರೆ, ಇದಕ್ಕೆಲ್ಲ ಕಾರಣ ದೇವರಾಜೇಗೌಡರು. ಈ ಒಂದು ತನಿಖೆನ ದಿಕ್ ತಪ್ಪಿಸಕ್ಕೆ ಮಾಡ್ತಿರುವಂತ ಹುನ್ನಾರ ಇದು. ಇವ್ರು ಯಾವ ಪಕ್ಷದಲ್ಲಿ ಯಾವ್ದಾದ ರೀತಿ ಏನ್ ಆಮಿಷ ಇಟ್ಕೊಂಡು ಏನ್ ಮಾಡಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಒಂದೊಂದ್ ದಿನ ಒಂದೊಂದ್ ಪಕ್ಷದ ಪರ ಮಾತಾಡ್ತಾರೆ. ಮತ್ತೆ ನಾನು ಯಾವ ವಿಷಯನ ಖಂಡಿಸ್ತೀನಿ ಅಂತ ಹೇಳಿದ್ರೆ, ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದ್ದಾರೆ. ಅದನ್ನ ನಾನು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಇದನ್ನ ಖಂಡಿಸ್ತೀನಿ. ಯಾವುದೇ ಕಾರಣಕ್ಕೂ ಅವರ ಒಂದು ಇದರಲ್ಲಿ ಇಂಟ್ರೆಸ್ಟ್ 100% ಇಲ್ಲ. ಇವ್ರು ಯಾವ್ದೋ ಹಸಿ ಸುಳ್ಳುಗಳನ್ನೆಲ್ಲ ಮುಂದಿಟ್ಕೊಂಡು ಅವ್ರ ಬಗ್ಗೆ ಇಲ್ಲ ಸಲದ ಆರೋಪ ಮಾಡ್ತಾ ಇದನ್ನು ಸಹ ನಾನು ಖಂಡಿಸ್ತೀನಿ. ತಪ್ಪನಿದ್ರೆ ಮತ್ತೆ ಫಸ್ಟ್ ಹೇಳ್ಬೋದಿತ್ತಲ್ಲ.
ಇದು ಯಾವ್ದೋ ಅದೇನೋ ಪಾಪ ಖಾಸಗಿ ಹೋಟೆಲ್ ಯಾವ್ದೋ ಹೆಸರು ತಗೊಂಡು ಹೋಟ್ಲ್ ಹೆಸರು ತಗೊಂಡು ಇವತ್ತು ನಿನ್ನೆ ಇಷ್ಟು ಡಿಸೈಡ್ ಮಾಡ್ತಾ ಇದ್ರು ಇವರು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.